ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಪ್ರತಿ 50-60 ಕಿಲೋಮೀಟರ್ಗೆ ಒಂದು ಟ್ರಾಮಾ ಸೆಂಟರ್ಗಳನ್ನು ತೆರೀತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರ ಆದ್ಯತೆಯನ್ನು ನೀಡಬೇಕು. ಆರೋಗ್ಯ ಇಲಾಖೆ ಅಡಿನಲ್ಲಿ ಮಾನ್ಯ ಸಭಾಧ್ಯಕ್ಷ ಆಶಾ ವರ್ಕರ್ಸು ಕೆಲಸ ಮಾಡ್ತಾರೆ. ಅವ್ರಿಗೆ ಒಂದು ಗೌರವಯುತವಾಗಿ ಇವತ್ತು ಬೆಂಗಳೂರಿಗೆ ಬಂದು ಎಲ್ಲ ಸ್ಟ್ರೈಕ್ಗಳನ್ನು ಮಾಡಿದ್ದಾರೆ. 10,000 ಕೂಡ ಹೆಚ್ಚಿಗೆ ಕೊಡುವಂಥದ್ದಕ್ಕೆ ಅವಕಾಶ ಆಗಬೇಕು. ಮೊನ್ನೆ 1,000 ಘೋಷಣೆ ಮಾಡಿದರೆ 10,000 ಹೆಚ್ಚಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿನಲ್ಲಿ ಇವತ್ತು ಬಹುಶಃ ಅಂಗನವಾಡಿ ಕಟ್ಟಡಗಳ ಕೊರತೆ ಇದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿನಲ್ಲಿ ಇಲಾಖೆ ಕಾನ್ಸ್ಟಿಟ್ಯೂಷನ್ ಅಮೌಂಟಿನ ಜೊತೆಗೆ ನರೇಗಾದ ಮೂಲಕ ಇವತ್ತು ಪ್ರತಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 35ರಿಂದ 40 ಕಟ್ಟಡಗಳನ್ನು ಕಟ್ಟತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರು. ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಸುಮಾರು ಸದನ ನಡೆಯುವಂಥ ಸಂದರ್ಭದಲ್ಲೆಲ್ಲ ಬಂದು ಸ್ಟ್ರೈಕ್ ಮಾಡ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಯುತವಾಗಿ ಮಾಸಿಕ 15,000 ಕೊಡುವಂತ ಒಂದು ಘೋಷಣೆಯನ್ನು ಮಾಡಬೇಕು. ಸಹಾಯಕರಿಗೆ 10,000 ಕೊಡುವಂತ ಒಂದು ಘೋಷಣೆಯನ್ನು ಮಾಡಬೇಕು. ಅದೇ ರೀತಿ ಶಾಲೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಗೌರವಯುತವಾಗಿ 3,000 ಕೊಡುವಂತ ಕಾರ್ಯಕ್ರಮ ಇದೆ ಮಾಸಿಕ. ಅದನ್ನು 5,000 ಕೊಡುವಂತದಕ್ಕೆ ಅವಕಾಶವನ್ನು ಮಾಡಿಸ್ಕೊಡ್ಬೇಕು ಮಾನ್ಯ ಸಭಾಧ್ಯಕ್ಷೆ. ಇವತ್ತು SCP TSB ಯೋಜನೆಯಲ್ಲಿ ಮಾನ್ಯ ಸಭಾಧ್ಯಕ್ಷೆ ಕಳೆದ ವರ್ಷ 39,000 ಕೋಟಿ ಅನುದಾನವನ್ನು ಘೋಷಣೆ ಆಗಿದೆ. ಅದರಲ್ಲಿ ಸುಮಾರು 24,000 ಕೋಟಿ ಬೇರೆ ಬೇರೆ ಒಂದು ಯೋಜನೆಗಳಿಗೆ ಒಂದು ವರ್ಗಾಯಿಸಿ ಆ ಒಂದು ಜನಾಂಗಕ್ಕೆ ಇವತ್ತು ಅಭಿವೃದ್ಧಿಗೆ ತೊಂದರೆ ಆಗಿರುವಂತದ್ದು. ಈ ಸಾಲಿನಲ್ಲಿ 42,000 ಕೋಟಿ ಅನುದಾನ ಘೋಷಣೆ ಆಗಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಅವರ ಅಭಿವೃದ್ಧಿ ಯೋಜನೆಗಳಿಗೆ ಒಂದು ಅನುಕೂಲ ಆಗಬೇಕು. ಸಾರಥಿ ಯೋಜನೆ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಇರ್ಬೋದು, ಇದಕ್ಕೆ ಅವಕಾಶ ಆಗಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ವಸತಿ ನಿಲಯಗಳು ಏನು ಸ್ಕೂಲ್ಗಳಿದೆ, ಅವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಎದ್ದು ಕಾಣ್ತೀವಿ. ಸಾಮಾನ್ಯ ಸಿದ್ದರಟ್ಟಿ, ಒಡ್ರಟ್ಟಿ ಇಂಥ ಭಾಗಗಳಲ್ಲಿದ್ದಾವೆ. ಅವಕ್ಕೆ ಮೂಲಭೂತವಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡುವಂಥದಕ್ಕೆ ಅವಕಾಶವನ್ನು ಮಾಡಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷೆ. ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಶಾಂತಿ ಮತ್ತು ಇಲ್ಲ ಅದನ್ನು ನಾನೇನು ಇದು ಮಾಡಲ್ಲ, ದಯಮಾಡಿ. ಶಾಂತಿ ಮತ್ತು ಸುವ್ಯವಸ್ಥೆ ದೃಷ್ಟಿನಲ್ಲಿ ಇವತ್ತು ಗೃಹ ಇಲಾಖೆಯ ಪಾತ್ರ ಮಹತ್ವದ್ದಾಗಿದೆ. ಹಿಂದೆ ನಮ್ಮ ಜಾರ್ಜ್ ಸಾಹೇಬರು ಕೂಡ ಗೃಹ ಇಲಾಖೆಯನ್ನು ಸಮರ್ಥವಾಗಿ ನಡೆಸಿದಂಥದ್ದು. ಇವತ್ತು ಪರಮೇಶ್ವರ್ ಸರ್ ಅವರು ಇದ್ದಾರೆ. ಕರ್ನಾಟಕದ ಜನಸಂಖ್ಯೆ 7,30,00,000 ಇದೆ ಮಾನ್ಯ ಸಭಾಧ್ಯಕ್ಷೆ. ಧರ್ಮವೀರ ಆಯೋಗದ ಪ್ರಕಾರ 1,000 ಪೊಲೀಸ್ ಜನಕ್ಕೆ ಒಬ್ಬ ಪೊಲೀಸ್ ಸಿಬ್ಬಂದಿ ಬೇಕು ಅಂತ ಒಂದು ಇದಿದೆ. ಬೇರೆ ಪಕ್ಕದ ಮಹಾರಾಷ್ಟ್ರ, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆ ಒಂದು ಅನುಗುಣವಾಗಿ ಸಿಬ್ಬಂದಿಗಳ ಒಂದು ಅವಕಾಶ ಇದೆ ಮಾನ್ಯ ಸಭಾಧ್ಯಕ್ಷೆ. ಇವತ್ತು CAR ಸಿವಿಲ್ ಸೇರಿ 1 ಲಕ್ಷ ಅಧಿಕಾರಿ ಸಿಬ್ಬಂದಿವರೆಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದರೂ 10,000 ಜನ ವಿವಿಧ ಕಾರಣಗಳಿಂದ, ಕಾಯಿಲೆಗಳಿಂದ ಇರ್ಬೋದು, ಇನ್ನಿತ ಕಾರಣಗಳಿಂದ ರಜೆ ಹೋದ್ರೆ ಆಲ್ಟರ್ನೇಟ್ ಸಿಬ್ಬಂದಿಗಳನ್ನು ಒದಗಿಸ್ತಕ್ಕಂಥದ್ದು ಕಷ್ಟ ಆಗುತ್ತೆ ಮಾನ್ಯ ಸಭಾಧ್ಯಕ್ಷೆ. ಹಿಂದೆ ಮಾನ್ಯ ಸಭಾಧ್ಯಕ್ಷೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇದ್ದಂತ